ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಯೂಟ್ ಕಪಲ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದ್ರೆ ಮನ್ಯಾಗ ಜಲ್ದಿ ಕೆಲಸ ಮುಗಿಸಿದೆ. ಕೆಲಸ ಮುಗಿಸೊಂದು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಂತ ಹೇಳಿ ರೆಡಿ ಆಗಲಕತ್ತೀನಿ. ಯಾಕಂದ್ರೆ ಆಕಿ ನನ್ನ ಭಾಳ ಕ್ಲೋಸ್ ಫ್ರೆಂಡ್ ಆಳ, ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಆಕಿ ಪ್ರೈಮರಿ ಫ್ರೆಂಡ್. ಅಕ್ಕಿ ಭಾಳ ದಿವಸ ಆಯ್ತು ಬಾವ ಅಂಥೇಳಿ ನಾನು ಕಾಲ್ ಮಾಡಕತ್ತಿದ್ಲು. ನಾವು ಒಟ್ಟ ಹೋಗಿದ್ಲು ಆಕಿನ ಬಲ್ಲಿ. ಅಕ್ಕಿಗೆ ಸರ್ಪ್ರೈಸ್ ಕೊಡ್ಬೇಕಂಥೇಳಿ ಅಕ್ಕಿಗೆ ಗೊತ್ತಾಗ್ಲಾರ್ದೇ ಹೊಂಟೀನ್ರಿ ನಾನು. ಅಕ್ಕಿ ಒಂದು ಪಾಪು ಡೆಲಿವರಿ ಆಗೈತಿ. ಆ ಪಾಪುನ ನೋಡ್ಕೊಂಬಂದಂಗೆ ಆಯ್ತು, ನಮ್ಮ ಫ್ರೆಂಡ್ನು ನೋಡ್ಕೊಂಬರ್ಬೇಕಂತೇಳಿ ಹೊಂಟೀನ್ರಿ. ಹೋಗಾಗ ತೋರಿಸ್ತೀನಿ ರೀ. ಈಗ ರೆಡಿ ಆಗತ್ತೀನಿ. ರೆಡಿ ಆಗಿಂದ ಆಮೇಲೆ ಅಲ್ಲಿ ಹೋಗಿನ ವಿಡಿಯೋ ಮಾಡ್ತೀನಿ ನೋಡ್ರಿ. ರೆಡಿ ಆಗಿನಿ. ಈಗ ರೆಡಿಯಾಗಿ ಮಮ್ಮಿಯವ್ರ ಮನೆಗೆ ಹೋಗ್ತೀನಿ. ಮಮ್ಮಿಯವ್ರ ಮನೆಯಿಂದ ಗಾಡಿ ಮ್ಯಾಗ ಮನುವರ ಕಾಸುವರ ಬಿಟ್ಟು ಬರ್ತಾನೆ. ಲಕ್ಷ್ಮಿಯವ್ರ ಮನೆಗೆ ಹೋಗಿ ಭಾಳ ದೂರ ಹತ್ತದವ್ರ ಮನೆ. ಅದಕ್ಕೆ ಮಮ್ಮಿಯವ್ರ ಮನೆಗೆ ಹೋಗಿ ಅಲ್ಲಿಂದ ಯಾರ ಬಿಟ್ಟು ಬರ್ತಾರಂತೇಳಿ ಹೊಂಟೀನಿ ಸದ್ದ. ಬರ್ರಿ ಆಚೆ ಕಡೆ ಹೋಗೋಣ. ಮನೆ ಕೀಲಿ ಹಾಕಿದೀನಿ ರೀ. ಮಮ್ಮಿಯವ್ರ ಮನೆಗೆ ಹೋಗೋ ಸದ್ದ. ಅಲ್ಲಿಂದ ಲಕ್ಷ್ಮಿಯವ್ರ ಮನೆಗೆ ಹೋಗ್ತೀವಿ. ಡ್ರೆಸ್ ತೊಗೊಂಡಿನಿ ರೀ ಆಕಿನ ಮಗಳಿಗೆ. ಬೇಕ್ರಿ ಒಳಗೆ ಏನಾರ ತಿನ್ನಕ್ಕೆ ತೊಗೊಂಡು ಹೋಗ್ಬೇಕಂತೇಳಿ ಬೇಕ್ರಿಗೆ ಬಂದು ತಿನ್ನಕ್ಕೆ ತೊಗೊಂಡಿನಿ ರೀ. ಇಲ್ಲೇ ಬಂತ್ರಿ ಸಮೀಪ. ಇಲ್ಲೇ ಮ್ಯಾಗನೇ ರೀ ಮನೆ ಲಕ್ಷ್ಮಿದು. ನಮ್ಮ ಕಾಶಿ ಬಿಟ್ಟು ಹೋಗನ್ರಿ ಮನೆಗೆ. ಆಕಿಗೆ ಏನು ಒಂದು ಕ್ಲೂನು ಕೊಟ್ಟಿಲ್ರಿ ನಾನು. ಈಗ ಕೆಳಗಿನ ಮನೆಯವ್ರಿಗೆ ಕೇಳಿ ಹೊಂಟೀನಿ ರೀ. ಮ್ಯಾಗ ಲಕ್ಷ್ಮಿಯವ್ರ ಮನೆ ಅದೇ ಅಂತ ಹೇಳ್ಯಾರಿ. ನಾನು ಒಟ್ಟ ಹೋಗಿದ್ದಿಲ್ಲ ರೀ. ಫಸ್ಟ್ ಟೈಮ್ ಹೊಂಟೀನಿ ರೀ. ಹೋಗಿ ಬಾಗ್ಲ ಬಡಿತೀನಿ ರೀ. ಈಗ ಆಕಿನ ರಿಯಾಕ್ಷನ್ ಹೆಂಗೆ ಇರ್ತದೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ನಾನು ಫಸ್ಟ್ ಹೋದ್ಗಳೇ ಪಾಪುನಿ ಹತ್ಕೊಂಡೀನಿ ರೀ. ಯಾಕಂದ್ರೆ ಆಕಿ ಭಾಳ ದಿವಸ ಆಯ್ತು ರೀ ಬಾಬಾ ಅನ್ನಕತ್ತಿದ್ದಳ್ರಿ. ನನಗೆ ಹೋಗೋಕೆ ಆಗಿದ್ದಿಲ್ಲ ರೀ. ಲಕ್ಷ್ಮಿಯವ್ರ ಮಮ್ಮಿ ನನ್ನ ಬಗ್ಗೆ ಏನು ಮಾತಾಡ್ಯಾರ ಕೇಳ್ರಿ ನೀವೇ. ಮೊನ್ನೆ ಇದೇ ಚಂದ ಮಾಡಿದ್ ನೋಡ. ಅದು ಇದು ಮಾಡಿದ್ದ ಕಡೆ ಮಾಡಿದ್ನಿಲ್ಲ ನೋಡಿದ್ನಿ ಅದು ಮತ್ತು ಅದು ಊರಿಗೆ ಹೋಗಾವತ್ತೀಗ ಇದು ಶಾಣಿಕಿದು ಇದೇ ಮಾಡೋದು ಊರಿಗೆ ಹೋಗಾವತ್ತೀಗ. ಮೊನ್ನೆ ನಿನಗೆ ನೆನಪು ಮಾಡ್ದೆ. ಈಕಿ ಮಾಡಕ್ಕೆ ಬಂದಿಲ್ಲ, ಬಂದು ಮಾಡ್ತಿದ್ಲಿ ನಂದು. ಆಂಟಿಯವ್ರು ಹೇಳಿದ ಮಾತು ಕೇಳಿ ನನಗಂತೂ ಭಾಳ ಖುಷಿ ಆಯ್ತು ರೀ. ನೋಡ್ರಿ ಲಕ್ಷ್ಮಿಯವ್ರ ಅಣ್ಣ ಅವ್ರ ಮಮ್ಮಿಯವರು ಪಾಪುಗೆ ಎಷ್ಟು ಸಾಮಾನು ಮಾಡ್ಸ್ಯಾರಂತ ನೀವೇ ನೋಡ್ರಿ. ಎಷ್ಟು ಕ್ಯೂಟಾಗಿದ್ದು ರೀ ಅವೆಲ್ಲ ಸಣ್ಣ ಸಣ್ಣ ಸಾಮಾನು ನೋಡಕ್ಕೆ. ಲಕ್ಷ್ಮಿ ನಾನು ಮಾತಾಡ್ಕೋತ ಕುಂತು ರಾತ್ರಿ ಆಗಿದ್ದ ಮರೆತು ಬಿಟ್ಟಿದ್ದೀವಿ ರೀ. ನೋಡ್ರಿ ಈಗ ಬಂದೀನಿ ರೀ. ನಮ್ಮ ಲಚ್ಚರ್ ಮನೆಗೆ ಹೋಗಿತ್ತೀರಿ. ಕತ್ಲನೇ ಆಗಿಬಿಟ್ಟದ ನೋಡ್ರಿ. ಒಂದು 3 ಗಂಟೆಗೆ ಹೋಗಿನಿ. ಅಕ್ಕಿ ಬಿಡ್ಲಿಲ್ರಿ. 7 ತನಕ ಅಲ್ಲೇ ಇದ್ದೆ. ಸಾಯಂಕಾಲನೇ ಆಗಿತ್ತಂತ ಹೇಳಿ ಆಕಿ ನನಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಕಳಿಸಿದಳ್ರಿ. ಭಾಳ ಖುಷಿ ಆಯಿತು ನನಗೆ ಹೋಗಿ ಬಂದು. ಆಕಿನ ಮಗಳು ನೋಡಿ ಅಂತ್ರೂ ಭಾಳ ಖುಷಿ ಆಯಿತು. ಮತ್ತು ಇನ್ನೊಂದ್ಸತಿ ಹೋಗ್ಬೇಕಂತ ಅಂದ್ಕೊಂಡೀನಿ. ನಾ ಹೇಳಾರ್ದ ಆಕಿನ ಮನೆಗೆ ಹೋಗಿದ್ದಕ್ಕೆ ಭಾಳ ಸರ್ಪ್ರೈಸ್ ಆಗಿಬಿಟ್ಲು ಆಕಿನೇ. ಆಕಿನ ಮುಖ ನೋಡಿ ನನಗೆ ಶಾಕ್ ಆಗಿಬಿಡುತ್ತೆ. ಯಾಕಂದ್ರೆ ಡೈಲಿ ನಾ ಫೋನ್ ಮಾಡಿದಾಗ ಅವ್ನು ಕಾಡಿಸ್ತಿದ್ದೆ. ಇವತ್ತು ಬಂದು ನೋಡಿ, ನಾಳೆ ಬಂದು ನೋಡಿ, ಇವತ್ತು ಬಂದು ನೋಡು ಅಂತೇಳಿ ಭಾಳ ಕಾಡಿಸ್ತಿದ್ದೆ. ಇವತ್ತೂ ಸ್ವಲ್ಪ ಕ್ಲೂ ಕೊಡ್ಬೇಕು ಆಕಿಗೆ ಅಂಥೇಳಿ ನಾನು ಕೇಳಿದೆ. ಲಚ್ಚಿನಿ ಮನೆಗೆ ಬಂದು ಕೂತಿನ್ಲೇ, ಎಲ್ಲಿ ಹೋಗಿ ಅಂತ ಕೇಳಿದೆ ನಾನು. ಕೇಳಿದ್ರು ಆಕಿ ಇಲ್ಲ ನಾ ಹೊರಗೆ ಬಂದೀನಿ, ಬಂದು ಕರೆ ಹೇಳಂದ್ಲು. ಮತ್ತು ನಾ ಇಲ್ಲಿ ಬಂದಿಲ್ಲ, ಇನ್ನೊಂದು 2 ದಿನ ಬಿಟ್ಟು ಬರ್ತೀನಿ ಅಂತೇಳಿ ಸುಳ್ಳು ಹೇಳಿದೆ. ಸುಳ್ಳು ಹೇಳಿ ಒಮ್ಮಲಿ ಸರ್ಪ್ರೈಸಾಗಿ ಹೋಗಿಬಿಟ್ಟೆ ಅವ್ರ ಮನೆಗೆ. ಆಕಿನೂ ಭಾಳ ಖುಷಿ ಪಟ್ಲು. ನಾನು ಭಾಳ ಖುಷಿ ಪಟ್ಟೆ. ಯಾಕಂದ್ರೆ ಭಾಳ ದಿನ ಆಗಿತ್ತು ಆಕಿ ನೋಡ್ಲಾರ. 1 ವರ್ಷ ಮ್ಯಾಗ ಆಗಿತ್ತು ನೋಡಿದ್ಲ. ಆಕೆ ನಮ್ಮ ಮನೆಗೆ ಬಂದಿದ್ಲು, 1 ವರ್ಷದ ಹಿಂದೆ ಬಂದಿದ್ಲು. ಅವಾಗ ನೋಡಿದ್ದು ಆಕಿನ. ಈಗ ನೋಡಿ ಭಾಳ ಖುಷಿ ಆಯ್ತು ನನಗೆ. ಲಕ್ಷ್ಮಿಯವ್ರ ಅಣ್ಣ ಅಯ್ಯಪ್ಪ ಸ್ವಾಮಿಗೆ ಭಾಳ ನಡ್ಕೋತಾರಂತ. ಅದಕ್ಕೆ ನನಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಮತ್ತು ಕೈಯಾಗ ಕಟ್ಕೋದು ದಾರ ಕೊಟ್ಟಿದ್ಲು. ಅದನ್ನು ತೊಗೊಂಬಂದು ಮನ್ಯಾಗ ಇಟ್ಟೀನಿ ರೀ. ಭಾಳ ಖುಷಿ ಆಯಿತು. ಎಲ್ಲಿ ಶಬರಿಮಲೆ ಅಲ್ಲಿಂದ ಪ್ರಸಾದ ನನಗೆ ಋಣ ಅದ. ಅದಕ್ಕೆ ಇವತ್ತು ನನಗೆ ಬಂದದ ಆ ಪ್ರಸಾದ ಅಂಥೇಳಿ ತೋರಿಸ್ತೀನಿ ನಿಂದ್ರೆ ನಿಮಗೂ. ಇದೇ ನೋಡ್ರಿ ಅಯ್ಯಪ್ಪ ಸ್ವಾಮಿ ಪ್ರಸಾದ. ಫುಲ್ ಅನ್ನದಲ್ಲೇ ಮಾಡಿರ್ತಾರೆ. ಭಾಳ ಚಂದ ಮಾಡಿರ್ತಾರೆ. ಇನ್ನೊಂದು ಎಳ್ಳಿನ ಮಾಡ್ಯಾರಿ. ಅದಾಯಿತು. ಒಂದು ಕೈಯಾಗ ಕಟ್ಕೋದು ಕೊಟ್ಟಾಳ್ರಿ. ಮನು ಕೊಟ್ಟಾಳ ಕೈಯಾಗ ಕಟ್ಬೇಕ ನೋಡ್ರಿ. ಇದೇ ನೋಡ್ರಿ ನಾ ಮಾಡಿರೋ ಈ ಸರ್ಪ್ರೈಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.
ಎಲ್ಲರಿಗೂ ಶುಭರಾತ್ರಿ.